ಎಲ್ಲರಿಗೂ ನಮಸ್ಕಾರ. ಜೋರಾಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಡಿನೂರು ಮಹಾತ್ಮ ಗಾಂಧಿ ನ್ಯಾಷನಲ್ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂಗವಾಗಿ ಕೆಲವು ಬೋಧನಾ ಸಾಮಗ್ರಿಗಳನ್ನ ಉಚಿತವಾಗಿ ಕೊಡ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಜೀವನ ಉದ್ದಕ್ಕೂ ಕನ್ನಡಕ್ಕಾಗಿ ಹೋರಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವ ಉಳ್ಳವರು. ನಮ್ಮ ತಾಲೂಕಿನ ಮತ್ತು ಇತರೆ ಜಾಗಗಳಲ್ಲಿ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಂತ ಪಕ್ಷದಲ್ಲಿ ಖುದ್ದಾಗಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಖುದ್ದಾಗಿ ಅಲ್ಲೇ ಕರೆಸಿ ಅಂತ ಸಮಸ್ಯೆಗಳನ್ನ, ಅದು ಹಳ್ಳಿ ಆಗಿರ್ಬೋದು, ನಗರ ಆಗಿರ್ಬೋದು, ಯಾವುದೇ ಗ್ರಾಮ ಆಗಿರ್ಬೋದು, ಆ ಒಂದು ಜಾಗಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ತಕ್ಷಣ ಆ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಹುಸೇನ್ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮುಡಿನೂರಿನ ಹಿರಿಯರಾಗದಂತ ವೆಂಕಟೇಶಣ್ಣವರೇ, DMS ಮಂಜುನಾಥ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಆಟೋ ಘಟಕದ ಎಲ್ಲ ಪದಾಧಿಕಾರಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಸಮಾಜ ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಒಂದು ಸಮಾಜ. ಬಡತನ ಶಾಶ್ವತವಲ್ಲ, ಸಿರಿತನೂ ಶಾಶ್ವತವಲ್ಲ. ಸುಮಾರು ವರ್ಷಗಳ ಹಿಂದೆ ಬಡವನಾಗಿರ್ತಕ್ಕಂಥವನು ಇವತ್ತು ಶ್ರೀಮಂತನಾಗಿದ್ದಾನೆ. ಅದೇ ಹಲವು ವರ್ಷಗಳ ಹಿಂದೆ ಶ್ರೀಮಂತನಾಗಿರ್ತಕ್ಕಂಥವನು ಇವಾಗ ಬಡವನಾಗಿದ್ದಾನೆ. ಈ ಎರಡೂ ಶಾಶ್ವತ ಅಲ್ಲ. ಶಾಶ್ವತ ಯಾವುದು? ಮಾನವನಾಗಿ ಹುಟ್ಟಿದ್ದೀವಿ. ಈ ಮಾನವನ ಜೀವನ, ಶಿಕ್ಷಣ ಜೀವನ, ಈ ಶಿಕ್ಷಣ ಜೀವನದಲ್ಲಿ ನೀವು ಕಲಿಯತಕ್ಕಂತ ಒಳ್ಳೆಯ ಗುಣಗಳೇ ಈ ಜೀವನದಲ್ಲಿ ಶಾಶ್ವತವಾಗಿ ಉಳಿಯೋದು ಅಲ್ವಾ? ಹೌದಾ? ಶಾಶ್ವತವಾಗಿ ಯಾವುದು ಉಳಿಯುತ್ತೆ? ಒಳ್ಳೆಯತನ ಉಳಿಯುತ್ತೆ, ಅಷ್ಟೇ ಅಲ್ವಾ? ನಮ್ಮ ಹುಸೇನ್ ಸರ್ ಹೇಳಿದ್ರು, ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟುವಾಗ ನಾವು ಕಾಸು ಕೊಟ್ಟು ಹುಟ್ಟಲ್ಲ, ಯಾರನ್ನ ಕೇಳಿ ನಾವು ಹುಟ್ಟಲ್ಲ. ಯಾವುದೇ ಸಮುದಾಯ ಆಗಿರ್ಬೋದು, ಯಾವುದೇ ಮತ ಆಗಿರ್ಬೋದು, ನಾವು ಹುಡ್ತೀವಿ. ಸಾಯುವಾಗ ಅಷ್ಟೇ, ಯಾವತ್ತು ಸಾಯ್ತೀವಿ, ಯಾವ ದಿನ ಸಾಯ್ತೀವಿ, ಆದ್ರೆ ಗಳಿಗೆ ವೇಳೆ ಇಲ್ಲ. ಹುಟ್ಟು ಸಾವು ನಡುವಿನ ಅಂತರದ ಜೀವನ ಮಾನವನ ಜೀವನ ಬಹಳ ಶ್ರೇಷ್ಠವಾದಂತ ಒಂದು ಜೀವನ. ಈ ಅಂತರದ ಜೀವನದಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು. ನಾವು ಮಾಡ್ತಕ್ಕಂಥ ಒಂದು ಸಾಧನೆ ಕಾರ್ಯಗತವಾಗಬೇಕು. ಆ ಕಾರ್ಯಗತ ಆಗ್ತಕ್ಕಂಥ ಒಂದು ಕಾರ್ಯ ಮೈಲುಗಲ್ಲಾಗಿ ಉಳಿಯಬೇಕು. ಅದು ಮಾನವೀಯತೆ. ನಾವು ಮನುಷ್ಯನಾಗಿ ಹುಡ್ತೀವಿ, ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಡ್ತೀವಿ. ಈ ವಿಶ್ವ ಮಾನವ ಬಾಲ್ಯದಲ್ಲಿ ಬೆಳೀತಾ ಬೆಳೀತಾ ಅನೇಕ ತಪ್ಪುಗಳನ್ನು ಮಾಡ್ತೀವಿ, ಅರಿವಿಲ್ಲದ ತಪ್ಪುಗಳು. ಆ ಬಾಲ್ಯ ಜೀವನವನ್ನ ನಮ್ಮ ಹಿರಿಯರು ಹೇಳ್ತಾರೆ, ಆ ಬಾಲ್ಯ ಜೀವನದ ಮುದ್ದಾದ ಮಗುವನ್ನ ದೇವರಿಗೆ ಹೋಲಿಕೆ ಮಾಡಿದ್ದಾರೆ. ಆ ಒಂದು ಮಗು ಬೆಂಕಿ ಉರಿತಾ ಇದೆ, ಬೆಂಕಿ ಮುಟ್ಟಕ್ಕೆ ಹೋಗುತ್ತೆ. ಒಂದು ಫ್ಯಾನ್ ತಿರುಗ್ತಾ ಇದೆ, ಫ್ಯಾನ್ ಮುಟ್ಟಕ್ಕೆ ಹೋಗುತ್ತೆ.
ಒಂದು ವಿಷಕಾರಿ ಜಂತು ಇದ್ರೂ ಅದು ಮುಟ್ಟಕ್ಕೆ ಹೋಗುತ್ತೆ, ಅದಕ್ಕೆ ಜ್ಞಾನ ಇಲ್ಲ. ಅದೇ ಮಗು ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗ್ತಾನೆ. ಯಾಕಾಗ್ತಾನೆ? ತಾನು ನಡ್ಕೊಳ್ತಕ್ಕಂಥ ಒಂದು ದಾರಿ, ತಾನು ಮಾಡತಕ್ಕಂಥ ಕೆಲವು ಹವ್ಯಾಸಗಳು, ಅಲ್ಪಮಾನವನಾಗ್ತಾನೆ. ಆ ಅಲ್ಪಮಾನವನನ್ನ ಮತ್ತೆ ವಿಶ್ವಮಾನವನಾಗಿ ರೂಪಿಸಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ವಿದ್ಯಾರ್ಥಿಗಳೇ, ಶಿಕ್ಷಣ ಘಟ್ಟ ಬಹಳ ಪ್ರಮುಖವಾದಂತ ಘಟ್ಟ. ಇದುವರೆಗೂ ನೀವು ಮಾಡಿರ್ತಕ್ಕಂಥ ಒಂದು ಶಿಕ್ಷಣ ಸರಳವಾದಂತಹ ಶಿಕ್ಷಣದ ಘಟ್ಟ. ಮುಂದೆ ವ್ಯಾಸಂಗ ಮಾಡ್ತಕ್ಕಂಥ ಒಂದು ಶಿಕ್ಷಣ ಘಟ್ಟ ತುಂಬಾ ಕಷ್ಟಕರವಾದಂತ ಘಟ್ಟ. ಆ ಒಂದು ಶಿಕ್ಷಣದಲ್ಲೇ ನಿಮ್ಮ ಜೀವನ ಚರಿತ್ರೆಯನ್ನ, ನಿಮ್ಮ ಭವಿಷ್ಯವನ್ನ, ನಿಮ್ಮ ಹಣೆಯ ಬರವನ್ನ ನೀವೇ ಬರ್ಕೊಳ್ತಕ್ಕಂಥ ಒಂದು ಶಿಕ್ಷಣವನ್ನ ನೀವು ಪಡೀತಾ ಇದ್ದೀರ. ಶಿಕ್ಷಣ ಎಷ್ಟು ಓದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾವು ಓದಿರ್ತಕ್ಕಂಥ ಶಿಕ್ಷಣದಿಂದ ಎಷ್ಟು ಸಂಸ್ಕಾರವನ್ನ ಕಲ್ತಿದ್ದೀವಿ ಅನ್ನೋದು ಮುಖ್ಯ. ಅಂತ ಸಂಸ್ಕಾರವನ್ನ ನಾವು ಪಡಿಬೇಕು ಅಂದ್ರೆ ನಿಮ್ಮ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ, ನಿಮ್ಮ ಗುರುಗಳ ಒಂದು ಮಾರ್ಗದರ್ಶನ, ಅನೇಕ ಮೇಧಾವಿಗಳ ಒಂದು ಆದರ್ಶಗಳನ್ನ ಪಾಲಿಸ್ಕೊಂಡು ಹೋದಾಗ ಮಾತ್ರ ಒಳ್ಳೆಯ ಸಂಸ್ಕಾರವನ್ನ ನೀವು ಬೆಳೆಸ್ಕೊಳ್ತೀರಾ ಅಂತ ಹೇಳ್ತಾ, ಮುಂದೆ ಈ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೀರಾ. ಪರೀಕ್ಷೆಯಲ್ಲಿ ಅಷ್ಟೇ ಹೆಚ್ಚಾಗಿ ನೀವು ಓದಿರ್ತಕ್ಕಂಥ ಒಂದು ವಿದ್ಯೆಯನ್ನ ಮರುಕಲ್ಪನೆ ಮಾಡ್ಕೋಬೇಕು. ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಕಾಪಿ ಹೊಡೆಯಕ್ಕೆ ಹೋಗ್ಬೇಡಿ, ಅದು ಯಾವತ್ತೂ ಶಾಶ್ವತವಲ್ಲ. ನೀವು ಓದೇ ನಿಮಗೆ ಆ ಧೈರ್ಯವಾಗಿ ಬರೀಬೇಕು. ಕಾಪಿ ಹೊಡೆದು ಪಾಸ್ ಆಗ್ಬಿಟ್ರೆ ಉದ್ಯೋಗ ಸಿಕ್ಕಲ್ಲ. ಅವ್ನು ನೆಗ್ಲೆಕ್ಟ್ ಮಾಡ್ತಾನೆ. ನನ್ನ ಬೆಳಗ್ಗೆ ನಾನು ಕಾಪಿ ಹೊಡೆದು 600ಕ್ಕೆ 550 ಅಂಕ ಪಡೆದಿದ್ದೀನಿ, ಮುಂದೇನು ಹೋಗ್ತೀನಿ, 550 ಅಂಕ ನಾಳೆ ಕಾಲೇಜಲ್ಲಿ 210 ಅಂಕನೂ ಬರಲ್ಲ. ಶ್ರದ್ಧೆ, ಆಸಕ್ತಿ ಅನ್ನೋದು ಮೈನ್ ನಿಮ್ಮಲ್ಲಿ ಹುಟ್ಟು ಬರಬೇಕು. ನಗೋದಲ್ಲೂ ಅರ್ಥ ಇದೆ. ಯಾರು ನುಗ್ತೀರೋ ಅದನ್ನು ನೀವು ಪಾಲನೆ ಮಾಡ್ತೀರಂತ. ದಯವಿಟ್ಟು ಆ ಗುಣಗಳನ್ನ ಬಿಟ್ರೆ ನೀವು ಮುಂದೆ ನಾಡಿನ ಪ್ರಜೆಗಳಾಗಿ ಬೆಳೀತೀರಾ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ 4 ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳು. ಜೈ ಕರ್ನಾಟಕ ಮಾತೆ.